ಸೂರ್ಯವಂಶಿ ಕ್ರಿಕೆಟ್ ಲೋಕದ ವಂಡರ್ ಕಿಡ್. ಲೆಜೆಂಡರಿ ಬ್ಯಾಟರ್ಸ್ ಕೂಡ ಈತನ ಎನರ್ಜಿಗೆ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ. ವರ್ಲ್ಡ್ ಕ್ಲಾಸ್ ಬೌಲರ್ಗಳು ಕೂಡ ಈತನ ಎದುರು ಗೆಲ್ಲೋಕ್ಕಾಗ್ತಿಲ್ಲ. ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಈತನನ್ನ ಜಡ್ಜ್ ಮಾಡೋಕ್ಕಾಗ್ತಿಲ್ಲ. ಕ್ರಿಕೆಟ್ ಜಗತ್ತನ್ನೇ ಬೆರಗುಗೊಳಿಸ್ತಾ ಇರುವಂಥ ಸೂರ್ಯವಂಶಿ ಈ ಬಾರಿಯ IPLನಲ್ಲಿ ಆಲ್ರೆಡಿ ಹೀರೋ. ಮತ್ತೊಬ್ಬ ಸಚಿನ್ ತೆಂಡೂಲ್ಕರ್ ಹಾದಿಯಲ್ಲಿರುವಂಥ ಸೂರ್ಯವಂಶಿ ಎನ್ನುವಂಥ ಸಿಡಿಲ ಮರಿಯ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಲೋಕದ ಸದ್ಯದ ಸೆನ್ಸೇಷನಲ್ ನ್ಯೂಸ್ ಅಂದ್ರೆ ಅದು ವೈಭವ್ ಸೂರ್ಯವಂಶಿನೇ. 15ನೇ ವಯಸ್ಸಿನಲ್ಲೇ ಲೆಜೆಂಡರಿ ಬೌಲರ್ಗಳ ಎದುರಲ್ಲಿ ರನ್ಗಳ ಸುನಾಮಿ ಎಬ್ಬಿಸ್ತಿದ್ದಾರೆ. ಮ್ಯಾಚ್ನಿಂದ ಮ್ಯಾಚ್ಗೆ ಸೂರ್ಯವಂಶಿ ಪವರ್ ಮ್ಯಾಚ್ ಮಾಡೋದು ಯಾರಿಗೂ ಕೂಡ ಆಗ್ತಾ ಇಲ್ಲ. ಕಳೆದ 4 ಇನ್ನಿಂಗ್ಸ್ಗಳಲ್ಲಿ ಅಬ್ಬರಿಸಿ ಆಲ್ರೆಡಿ ಆರೆಂಜ್ ಕ್ಯಾಪ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಬಾಸ್ ಬೇಬಿಯ ಅಬ್ಬರಕ್ಕೆ ಕ್ರಿಕೆಟ್ ದಾಖಲೆಗಳೆಲ್ಲ ಬ್ರೇಕ್ ಆಗೋಕೆ ಸ್ಟಾರ್ಟ್ ಆಗಿವೆ. ಎ ಗ್ರೇಡ್ ಬೌಲರ್ಸ್ ಎದುರಲ್ಲೇ ಸಿಡಿದ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಆಡ್ತಾ ಇರೋದು ಈಗ ಯಾವುದೋ ಸಣ್ಣ ಪುಟ್ಟ ಬೌಲರ್ಗಳ ಎದುರಲ್ಲಿ ಅಲ್ಲ. ವರ್ಲ್ಡ್ ಕ್ಲಾಸ್ ಬೌಲರ್ಗಳು, ನಂಬರ್ 1 ಬೌಲರ್ಗಳು, ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬೌಲರ್ಸ್ಗಳ ಎದುರಲ್ಲಿ. ಬಟ್ ಬೌಲರ್ಗಳು ಚೇಂಜ್ ಆದರೂ ಕೂಡ ಸೂರ್ಯವಂಶಿಯವರ ಬ್ಯಾಟಿಂಗ್ ಇಂಟೆಂಟ್ ಮಾತ್ರ ಬದಲಾಗ್ತಿಲ್ಲ. ಅದೇ ಅಪ್ರೋಚ್, ಅದೇ ಅಗ್ರೆಷನ್, ಅದೇ ಪವರ್ ಹಿಟ್ಟಿಂಗ್. ಕಳೆದ 4 ಮ್ಯಾಚ್ಗಳಲ್ಲೂ ಕೂಡ ಅಂಥದ್ದೇ ಪರ್ಫಾರ್ಮೆನ್ಸ್. ಚೆನ್ನೈ ವಿರುದ್ಧ 15 ಬಾಲಲ್ಲೇ ಅರ್ಧ ಶತಕ ಗಳಿಸಿದ್ದ ಸೂರ್ಯವಂಶಿ ಗುಜರಾತ್ ವಿರುದ್ಧ 31 ರನ್ಗಳು ಬಂದಿತ್ತು. ನೆಕ್ಸ್ಟ್ ಸಾಲಿಡ್ ಬ್ಯಾಟಿಂಗ್ ಲೈನ್ಅಪ್ ಇರುವಂಥ ಮುಂಬೈ ವಿರುದ್ಧ 14 ಬಾಲಲ್ಲೇ 39 ರನ್ಸ್. ಈಗ RCB ಅಂದರೆ ಹಾಲಿ ಚಾಂಪಿಯನ್ RCB ವಿರುದ್ಧ 26 ಬಾಲಲ್ಲೇ 78 ರನ್ಸ್ ಬಂದಿದೆ. ಸೊ ಈ ಸೀಸನ್ ಅಲ್ಲಿ ಆಲ್ರೆಡಿ 266+ ಸ್ಟ್ರೈಕ್ ರೇಟ್ನಲ್ಲಿ 200 ರನ್ಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಆರೆಂಜ್ ಕ್ಯಾಪ್ ಕೂಡ ಸೂರ್ಯವಂಶಿ ಕೈ ಸೇರಿದೆ. ಅಂಡ್ ಈ ಇನ್ನಿಂಗ್ಸ್ನಲ್ಲಿ 18 6 ಹಾಗೆ 18 ಬೌಂಡ್ರಿಗಳು ಬಂದಿದೆ. ಸೊ ಅಲ್ಲಿಗೆ 200 ರನ್ಗಳಲ್ಲಿ 180 ರನ್ಗಳನ್ನ ಬರೀ 6 4ಗಳಲ್ಲಿ ಡೀಲ್ ಮಾಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸೂರ್ಯವಂಶಿ, ಜಸ್ಪ್ರೀತ್ ಬುಮ್ರಾ ಜೊತೆಗೆ ಟ್ರೆಂಟ್ ಬೋಲ್ಟ್, ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್ ರಂತ ಎ ಗ್ರೇಡ್ ಬೌಲರ್ಗಳ ಎದುರಲ್ಲೇ ವೈಭವಿಸ್ತಾ ಇರೋದು ಮತ್ತೊಂದು ವಿಶೇಷ. ಇದೇ ಪವರ್ಫುಲ್ ಪ್ರದರ್ಶನವೇ ಈಗ ಮುಂದಿನ T20 ವಿಶ್ವಕಪ್ ತಂಡದಲ್ಲಿ ವೈಭವ್ ಸೂರ್ಯವಂಶಿ ಆಡೋದನ್ನ ಯಾರು ಕೂಡ ತಡೆಯೋಕೆ ಆಗೋದಿಲ್ವಾ ಎನ್ನುವಂತ ಚರ್ಚೆಯನ್ನ ಹುಟ್ಟು ಹಾಕಿದೆ. ಸೊ ಯಾಕೆ ಇರೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ವೈಭವ್ ಸೂರ್ಯವಂಶಿ ಆಡ್ತಾ ಇರುವಂತ ರೀತಿಯನ್ನ ನೋಡ್ತಾ ಇದ್ರೆ 2028ರಲ್ಲಿ ಭಾರತ ಪರ T20 ವಿಶ್ವಕಪ್ನಲ್ಲಿ ಆಡುವಂತ ಎಲ್ಲಾ ಸಾಧ್ಯತೆಗಳಿವೆ. ಅವಕಾಶ ಕೊಡಿ ಅಂತ ಇಲ್ಲಿ ಸೂರ್ಯವಂಶಿ ಕೇಳಬೇಕಿಲ್ಲ. BCCI ಆಲ್ರೆಡಿ ಆಡಿಸೋಕೆ ಪ್ಲಾನ್ ಮಾಡ್ಕೊಂಡಂತಿದೆ. ಅದಕ್ಕೆ ಕಾರಣ ಕೂಡ ಇದೆ. ಸೂರ್ಯವಂಶಿ ಯಾವುದೋ ಗಲ್ಲಿ ಕ್ರಿಕೆಟ್ಗಳಲ್ಲಿ ಆಡ್ತಾ ಇಲ್ಲ. ಅಂಡರ್ 19 ವಿಶ್ವಕಪ್ ಆಡಿದ್ದಾರೆ. ಸೊ ಅಲ್ಲೂ ಕೂಡ ಬಿಗ್ ಇನ್ನಿಂಗ್ಸ್ಗಳ ಮೂಲಕ ಗೆದ್ದು ತೋರಿಸಿದ್ದಾರೆ. ಈಗ IPLನಲ್ಲಿ ವರ್ಲ್ಡ್ ಕ್ಲಾಸ್ ಬೌಲರ್ಗಳು, ಅದರಲ್ಲೂ ಬೇರೆ ಬೇರೆ ದೇಶಗಳ ತಂಡಗಳ ಬಲಿಷ್ಠ ಬೌಲರ್ಗಳು ಕೂಡ ಆಡ್ತಿರುವಂತ IPLನಲ್ಲಿ ಅವರನ್ನು ಕೂಡ ಫಿಯರ್ಲೆಸ್ ಆಗಿ ಎದುರಿಸಿ ರನ್ ಸ್ಕೋರ್ ಮಾಡ್ತಿದ್ದಾರೆ. ಸಚಿನ್ ತೆಂಡೂಲ್ಕರ್ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಿದ ಟೈಮಲ್ಲೂ ಸೇಮ್ ಸಿಚುಯೇಷನ್ ಇತ್ತು. ಆಗಂತೂ ಪಾಕಿಸ್ತಾನ ತಂಡದಲ್ಲಿ ರಕ್ಕಸ ಬೌಲರ್ಗಳೇ ಇದ್ರು. ಅವರನ್ನೆಲ್ಲ ಸಚಿನ್ ಸಮರ್ಥವಾಗಿ ಎದುರಿಸಿ ನಿಂತಿದ್ರು. ಅದೇ ಥರ ಸೂರ್ಯವಂಶಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಾಂಪಿಟೇಟಿವ್ ಕ್ರಿಕೆಟ್ ಆಡೋಕೆ ನಾನು ರೆಡಿ ಅನ್ನುವಂತೆ ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ತಿದ್ದಾರೆ. ವೈಭವ್ ಹೀಗೆ ಆಡ್ತಾ ಇದ್ರೆ ಅವರನ್ನು ಯಾರು ಕೂಡ ತಡೆಯೋಕೆ ಸಾಧ್ಯನೇ ಇಲ್ಲ. ತಡಿಬೇಕು ಅಂತಂದ್ರೆ ಅದು ಅವರ ಕಳಪೆ ಫಾರ್ಮ್ ಮಾತ್ರವೇ ಸಾಧ್ಯ. ಸದ್ಯಕ್ಕಂತೂ ಅವರಲ್ಲಿರುವಂಥ ಎನರ್ಜಿಯನ್ನ ನೋಡ್ತಾ ಇದ್ರೆ ಅದು ಅಸಾಧ್ಯದ ಮಾತು. ಇನ್ನು 15 ವರ್ಷ ಅಂತೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಸೂರ್ಯವಂಶಿ ಬಳಿ ಸ್ಪೆಷಲ್ ಟ್ಯಾಲೆಂಟ್ ಕೂಡ ಇದೆ. ಒನ್ ಜನರೇಷನ್ಗೆ ಒಬ್ಬ ಸಿಗುವಂತ ಪ್ರತಿಭಾವಂತ ಆಟಗಾರ ಆಯ್ತಾ. ಸಚಿನ್ ತೆಂಡೂಲ್ಕರ್ ಬಳಿಕ ಭಾರತಕ್ಕೆ ಹೊಸ ವಂಡರ್ ಕಿಡ್ ಆಗಿ ಬದಲಾಗಿದ್ದಾರೆ. ಸೊ ಇದೇ ಕಾರಣಕ್ಕೆ ಸಚಿನ್ ರನ್ನ ಸಿಡಿಲ ಮರಿ ಅಂತ ಕರೀತಾ ಇದ್ರು. ಬಟ್ ಸೂರ್ಯವಂಶಿ ಸಿಡಿಲೇ ಆಗಿದ್ದಾರೆ. ಯಾಕಂದ್ರೆ ಲೆಜೆಂಡರಿ ಬೌಲರ್ಗಳಿಗೂ ಕೂಡ ಫಸ್ಟ್ ಬಾಲ್ ರೆಸ್ಪೆಕ್ಟ್ ಕೊಡಲ್ಲ. ಒಳ್ಳೆ ಬಾಲ್, ಬ್ಯಾಡ್ ಬಾಲ್ ಅನ್ನೋದೆಲ್ಲ ಇಲ್ವೇ ಇಲ್ಲ. ಬ್ಯಾಟ್ ಇರೋದೇ ಬಾಲ್ಗೆ ಹೊಡೆಯೋಕೆ. ಆ ಬಾಲ್ ಮೈದಾನದಿಂದ ಆಚೆ ಹೋಗಬೇಕು, ಇಷ್ಟೇ. ಇದೇ ಸೂರ್ಯವಂಶಿಯವರ ತಲೆಯಲ್ಲಿರೋದು. ಹಾಗಂತ ಸೂರ್ಯವಂಶಿಯನ್ನು ಹೆಂಗೆಂಗೋ ಬ್ಯಾಟಿಂಗ್ ಕೂಡ ಮಾಡ್ತಾ ಇಲ್ಲ. ಟೆಕ್ನಿಕಲಿ ಕೂಡ ತುಂಬಾನೇ ಮೆಚೂರ್ ಇದ್ದಾರೆ. ಫುಟ್ವರ್ಕ್ ಚೆನ್ನಾಗಿದೆ, ರಿಸ್ಟ್ ರೊಟೇಷನ್ ಕೂಡ ಚೆನ್ನಾಗಿದೆ, ಬಾಲ್ ಕೂಡ ಚೆನ್ನಾಗಿ ಜಡ್ಜ್ ಮಾಡ್ತಾರೆ. ಸೊ ಅಂದುಕೊಂಡಂತೆಯೇ ಪರ್ಫಾರ್ಮ್ ಕೂಡ ಬರ್ತಾ ಇದೆ. ಇನ್ನು RCB ವಿರುದ್ಧದ ಪಂದ್ಯದ ಬಳಿಕ ಮಾತನಾಡಿದ ವೈಭವ್, ಬೌಲಿಂಗ್ ವೇಳೆ ಬೌಲರ್ ನೋಡ್ತೀಯಾ ಅಥವಾ ಬಾಲ್ ನೋಡ್ತೀಯಾ ಎನ್ನುವಂತ ಪ್ರಶ್ನೆಯನ್ನ ಕೇಳಿದಾಗ ಅಷ್ಟೇ ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ.
ಬೌಲರ್ಗಳನ್ನು ಕೂಡ ನೋಡ್ತೇನೆ, ಆದರೆ ಆದಷ್ಟು ಬಾಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ, ಫೋಕಸ್ ಮಾಡ್ತೇನೆ, ಆ ಬಾಲನ್ನು ಸ್ಮ್ಯಾಶ್ ಮಾಡ್ತೇನೆ, ಚೆಂಡಿನ ವೇಗ ಹಾಗೆ ಲೈನನ್ನು ಗಮನಿಸ್ತೇನೆ ಎಂದಿದ್ದಾರೆ. ಒಟ್ನಲ್ಲಿ ಸದ್ಯಕ್ಕೆ ಸೂರ್ಯವಂಶಿಗೆ ಇರುವಂತ ಎನರ್ಜಿ ನೋಡ್ತಾ ಇದ್ರೆ ಭಾರತ ಪರ ಸಾಕಷ್ಟು ವರ್ಷಗಳ ಕಾಲ ಅಬ್ಬರಿಸಬಹುದು. ಬಟ್ ಸಚಿನ್ಗೆ ಇದ್ದಂತ ಕ್ರಿಕೆಟ್ ಬಗೆಗಿನ ಕಮಿಟ್ಮೆಂಟ್ ಇರಬೇಕು ಅಷ್ಟೇ. ನಮಸ್ಕಾರ.